RB9 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಗ್ರಾಮ ಪಂಚಾಯತ್ ಅಧಿಕಾರಿ ನೌಕರರಿಂದ ಫ್ರೀಡಂ ಪಾರ್ಕ್ನಲ್ಲಿ 4ನೇ ತಾರೀಕು ಬೇಡಿಕೆ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡುವುದು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವೃಂದ ಸಂಘಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ಇಂದು ಸಮಸ್ಯೆಗಳು ಕುರಿತು ಸರ್ಕಾರದ ಗಮನ ಸೆಳೆಯಲು 4ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸಂಪೂರ್ಣ ಕೆಲಸ ಬಂದ್ ಮಾಡಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡಲು ಮಾಧ್ಯಮಗೋಷ್ಠಿ ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಮೇಶ್ ರವರು, ಕಾರ್ಯದರ್ಶಿಗಳ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಡಿಇಒಗಳ ಸಂಘದ ಅಧ್ಯಕ್ಷರಾದ ಸೂರ್ಯಕುಮಾರ್, ರಾಜ್ಯ ಕರ ವಸೂಲಿಗಾರರ ಸಂಘದ ಅಧ್ಯಕ್ಷರಾದ ಅರುಣ್ ಕುಮಾರ್, ಅಟೆಂಡರ್ ಮತ್ತು ಸ್ವಚ್ಛತಾಗಾರರ ಸಂಘದ ಅಧ್ಯಕ್ಷರಾದ ರಾಜೇಶ್, SC/ST ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ಜಲಗಾರರ ಸಂಘದ ಅಧ್ಯಕ್ಷರಾದ ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾದ ಅನಿತಾ ರವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. RB9 ನ್ಯೂಸ್ ರಿಪೋರ್ಟರ್ ಮುತ್ತಯ್ಯ, AV. ನಾವು CO ಮೇಡಮ್ಗೆ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಮೌಂಟನ್ನು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಿರೋದ್ರಿಂದ ನನ್ನ ಸಚಿವರು ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ಭರವಸೆ ಅಥವಾ ಬೇಡಿಕೆ ಈಡೇರಿಸಿದ್ರೆ ಅಲ್ಲಿ ತನಕ ನಾವು ಯಾರ ಅಧಿಕಾರಿಗಳು ಬಂದು ಭೇಟಿ ಮಾಡ್ತಿದ್ದಾರೆ ಬರಬೇಕು, ಬಂದು ನಮ್ಮ ಬೇಡಿಕೆ ಈಡೇರಿಸೋ ತನಕ ನಾವು ಅಲ್ಲಿಂದ ನಾವು ಹೊರಟ. ಸರ್, ಥ್ಯಾಂಕ್ ಯು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟ ಬೆಂಗಳೂರು ಇವರು ದಿನಾಂಕ 4/10/2024 ವಿವಿಧ ಬೇಡಿಕೆಗಳ ಒತ್ತಾಯದ ಮೇರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರಯುಕ್ತವಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿಗಳ ನೌಕರರ ಸಂಘದ ಅಧ್ಯಕ್ಷರಾಗಿ ನಾವು ಸಂಪೂರ್ಣವಾಗಿ ಕಾರ್ಯದರ್ಶಿಗಳು ಹಾಗೂ ಇತರ ನೌಕರರುಗಳು, SDAಗಳು, ವಾಟರ್ ಮ್ಯಾನ್ಸು ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ಸು, ಲೈಬ್ರರಿಯನ್ಸು, ಸೊ ಎಲ್ಲರೂ ಸಹ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ PDO ಸಂಘದವರ ಜೊತೆ ಸೇರಿ ಸಂಪೂರ್ಣವಾಗಿ ಬೆಂಬಲವನ್ನು ಮುಷ್ಕರಕ್ಕೆ ಅನಿರ್ದಿಷ್ಟಾವಧಿ ಬೆಂಬಲಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ನಿಮ್ಮ ಜೊತೆ ಯಾವ ಸಂಘಟನೆಗಳು ಕೈ ಜೋಡಿಸ್ತಾ ಇದೆ? ಸೊ ನಮ್ಮ ಜೊತೆ ಸುಮಾರು ಕಾರ್ಯದರ್ಶಿಗಳ ಸಂಘ ಇರ್ಬೋದು, ಮತ್ತು SDAಗಳ ಸಂಘ ಇರ್ಬೋದು, ಮತ್ತು ಡಾಟಾ ಎಂಟ್ರಿಗಳ ಆಪ್ರೇಟರ್ಗಳ ಸಂಘ ಇರ್ಬೋದು, ವಾಟರ್ ಮ್ಯಾನ್ ಸಂಘ ಇರ್ಬೋದು, ಸ್ವಚ್ಛತೆಗಾರರ ಸಂಘ ಇರ್ಬೋದು, ಲೈಬ್ರರಿಯನ್ ಸಂಘ ಇರ್ಬೋದು, ಹಾಗೂ ನಮ್ಮ PDO ಸಂಘದ ಜೊತೆಗೆ ನಾವು ಇಷ್ಟು ಸಂಘದವರು ಸಹ ಪಾಲ್ಗೊಳ್ತಾ ಇದ್ದೇವೆ. 4ನೇ ತಾರೀಕಿನ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಸರ್. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಇವರ ಸಹಯೋಗದಲ್ಲಿ ಫ್ರೀಡಂ ಪಾರ್ಕಲ್ಲಿ ಏನು RDPR ಕುಟುಂಬದ ಮುಷ್ಕರ ಇದೆ, ಅದಕ್ಕೆ ನಾವು ಕರ್ನಾಟಕ ರಾಜ್ಯ RDPR SC/ST ಆಫೀಸರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಅಸೋಸಿಯೇಷನಿಂದ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ನಾವು ಅವರ ಏನು ಎಲ್ಲ ಈ ಬೇಡಿಕೆಗಳಿಗೆ ನಾವು ಸ್ಪಂದಿಸೋ ತನಕ ಅವರು ನಮ್ಮ ಹೋರಾಟ ಅವ್ರ ಜೊತೆ ನಾವು ಇರ್ತೇವೆ. ಅದೇ ರೀತಿ SC/ST ನೌಕರ ಸಂಘದ ಕೆಲವು ಬೇಡಿಕೆಗಳಿದೆ, ಅದನ್ನು ಸಹ ಅವತ್ತು ನಾವು ಮಂಡಿಸ್ತಿದ್ದೇವೆ. ನಾನು BR ನಾರಾಯಣಸ್ವಾಮಿ, ಜೈ ಭೀಮರಾಜ್, RDPR SC/ST ಎಂಪ್ಲಾಯೀಸ್ ಅಸೋಸಿಯೇಷನ್ನ ಕಾರ್ಯಾಧ್ಯಕ್ಷ ಆಗಿದ್ದೀನಿ ಮತ್ತು ಜಿಲ್ಲಾಧ್ಯಕ್ಷ ಸಹ ಆಗಿದ್ದೇನೆ. ಅಧಿಕಾರಿಗಳು ಭೇಟಿ ಮಾಡೋಂಥ ಸಾಧ್ಯತೆ ಇದೆ? ಇವತ್ತು ಮೊನ್ನೆ CO ಅವರಿಗೆ ಮೀಟ್ ಮಾಡಿ ಮನವಿ ಕೊಟ್ಬಿಟ್ಟು ನಾವು ಅವರಿಗೆ ಬೆಂಬಲ ಅವರ ಒಂದು ಗಮನಕ್ಕೆ ತಂದು ನಾವು ಹೋರಾಟ ಮಾಡ್ತೀವಿ. ಮನವಿ ಕೊಡ್ತಿದ್ದೀವಿ, ಇವತ್ತು ಕೊಡ್ತಿದ್ದೀವಿ. ನಾವು CO ಮೇಡಮ್ಗೆ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟ ಬೆಂಗಳೂರು ಇವರು ದಿನಾಂಕ 4/10/2024 ವಿವಿಧ ಬೇಡಿಕೆಗಳ ಒತ್ತಾಯದ ಮೇರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರಯುಕ್ತವಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿಗಳ ನೌಕರರ ಸಂಘದ ಅಧ್ಯಕ್ಷರಾಗಿ ನಾವು ಸಂಪೂರ್ಣವಾಗಿ ಕಾರ್ಯದರ್ಶಿಗಳು ಹಾಗೂ ಇತರ ನೌಕರರುಗಳು, SDAಗಳು, ವಾಟರ್ ಮ್ಯಾನ್ಸು
ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ಸು, ಲೈಬ್ರರಿಯನ್ಸು, ಸೊ ಎಲ್ಲರೂ ಸಹ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ PDO ಸಂಘದವರ ಜೊತೆ ಸೇರಿ ಸಂಪೂರ್ಣವಾಗಿ ಬೆಂಬಲವನ್ನು ಮುಷ್ಕರಕ್ಕೆ ಅನಿರ್ದಿಷ್ಟಾವಧಿ ಬೆಂಬಲಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ನಿಮ್ಮ ಪಡ್ತೀನಿ. ಜೊತೆ ಯಾವ ಸಂಘಟನೆಗಳು ಕೈ ಜೋಡಿಸ್ತಾ ಇದೆ? ಸೊ ನಮ್ಮ ಜೊತೆ ಸುಮಾರು ಕಾರ್ಯದರ್ಶಿಗಳ ಸಂಘ ಇರ್ಬೋದು, ಮತ್ತು SDAಗಳ ಸಂಘ ಇರ್ಬೋದು, ಮತ್ತು ಡಾಟಾ ಎಂಟ್ರಿಗಳ ಆಪ್ರೇಟರ್ಗಳ ಸಂಘ ಇರ್ಬೋದು, ವಾಟರ್ಮ್ಯಾನ್ ಸಂಘ ಇರ್ಬೋದು, ಸ್ವಚ್ಛತೆಗಾರರ ಸಂಘ ಇರ್ಬೋದು, ಲೈಬ್ರರಿಯನ್ ಸಂಘ ಇರ್ಬೋದು, ಹಾಗೂ ನಮ್ಮ PDO ಸಂಘದ ಜೊತೆಗೆ ನಾವು ಇಷ್ಟು ಸಂಘದವರು ಸಹ ಪಾಲ್ಗೊಳ್ತಾ ಇದ್ದೇವೆ. 4ನೇ ತಾರೀಕಿನ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ ಈ ಇಲಾಖೆಯಿಂದ ಎಲ್ಲ ಸಿಬ್ಬಂದಿ ವರ್ಗಗಳು, ಗ್ರಾಮ ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘ, ಕಾರ್ಯದರ್ಶಿಗಳ ಸಂಘ, SDAಗಳ ಸಂಘ, ಕರವಸೂಲಿಗಾರರ ಸಂಘ, ಡಾಟಾ ಎಂಟ್ರಿ ಆಪರೇಟರ್ಗಳ ಸಂಘ ಮತ್ತು ಸ್ವೀಪರ್ಗಳ ಸಂಘ ಮತ್ತು ಜಲಗಾರರ ಸಂಘ, ಎಲ್ಲ ವಿವಿಧ ಸಂಘಟನೆಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳ ಸಂಘ, ಈ ಎಲ್ಲದರ ಸಂಘಗಳ ಒಂದು ಒಕ್ಕೂಟದಿಂದ ರಾಜ್ಯ ಮಟ್ಟದಲ್ಲಿ ನಾವು ದಿನಾಂಕ 4/10/2024 ನಾವು ಫ್ರೀಡಮ್ ಪಾರ್ಕ್ ಬೆಂಗಳೂರು ಇಲ್ಲಿ ನಾವು ಸ್ಟ್ರೈಕನ್ನು ಕಾಲ್ ಮಾಡಿದ್ವಿ. ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಸರ್ಕಾರದ ಕೆಲವು ದೋಷಗಳು ಏನಿದೆ, ನೌಕರ ವಿರೋಧಿಯನ್ನಾಗಿ ಅವರು ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕಾನೂನುಬದ್ಧವಾದ ಸೇವಾ ನಿಯಮಗಳನ್ನು ಅನುಷ್ಠಾನ ಮಾಡುವಲ್ಲಿ ವಿಫಲವಾಗಿರೋದ್ರ ಬಗ್ಗೆ ಮತ್ತು ಕಾನೂನುಬದ್ಧವಾದ ಒಂದು ಹಕ್ಕುಗಳೇನಿದೆ, ನೌಕರರ ಬೇಡಿಕೆಗಳು, ಅವುಗಳಿಗೆ ಸ್ಪಂದನೆ ಮಾಡದೆ ಅದರ ವಿರುದ್ಧವಾಗಿ ಆದೇಶಗಳನ್ನು ಹೊರಡಿಸ್ತಾ ಇರೋದ್ರ ಬಗ್ಗೆ ಮತ್ತು ಗ್ರಾಮ ಪಂಚಾಯಿತಿಗಳನ್ನು ಸಶಕ್ತೀಕರಣ ಮಾಡುವುದರಲ್ಲಿ ವಿಫಲವಾಗ್ತಾ ಇರೋದ್ರ ಬಗ್ಗೆ ನಾವು ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸ್ನೇಹಿತರೆ. ನಾವು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಎಲ್ಲ ನೌಕರರ ಸಂಘದ ಒಕ್ಕೂಟದ ವತಿಯಿಂದ ಇವತ್ತು ನಾವು ಮನವಿಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಈ ಬಗ್ಗೆ 4/10/2024 ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸೇವೆಗಳು ಸ್ಥಗಿತಗೊಳ್ಳೋದ್ರಿಂದ ಗ್ರಾಮಸ್ಥರ ಹಕ್ಕುಗಳು ಸಹ ಇದರಲ್ಲಿ ಅಡಗಿದೆ. ಗ್ರಾಮಸ್ಥರ ಹಕ್ಕುಗಳು ಕೂಡ ದಮನ ಆಗ್ತಾಯಿದೆ. ಅವರ ರಾಜಕೀಯ ಹಕ್ಕುಗಳು ದಮನ ಆಗ್ತಾ ಇರೋದನ್ನು ರಕ್ಷಣೆ ಮಾಡಬೇಕು. ಗ್ರಾಮೀಣ ಜನರ ಹಕ್ಕುಗಳ ರಕ್ಷಣೆ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ನೌಕರರ ಮತ್ತು ಸದಸ್ಯರ ಹಕ್ಕುಗಳ ರಕ್ಷಣೆಗಾಗಿ ಈ ಅನಿರ್ದಿಷ್ಟವಾದ ಮುಷ್ಕರವನ್ನು ನಾವು ಕರೆ ಕೊಟ್ಟಿದ್ದೇವೆ. ಈಗಾಗಲೇ ಸರ್ಕಾರದ ಗಮನಕ್ಕೆ ನಾವು ಭಾಳ ದಿನಗಳ ಹಿಂದೆಯೇ ತಂದಿದ್ದೇವೆ. ಆದಾಗ್ಯೂ ಸಹ ಅವರು ಇನ್ನೂ ನಮಗೆ ಸ್ಪಂದಿಸಿಲ್ಲ. ಆದ ಕಾರಣ ನಾವು ಎಲ್ಲ ಸೇವೆಗಳನ್ನು ಸ್ಥಗಿತ ಮಾಡಿ ಈ ಒಂದು ಹೋರಾಟಕ್ಕೆ ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಘಟಿಸುವ ಎಲ್ಲ ಘಟನಾವಳಿಗಳಿಗೂ ಸರ್ಕಾರವೇ ನೇರ ಹೊಣೆಯಾಗಿರ್ತದೆ. ಯಾಕೆಂದರೆ ಮೂಲಭೂತ ಸೌಲಭ್ಯಗಳನ್ನು ಸಹ ನೀಡುವವರೆಗೂ ಕೂಡ ರಕ್ಷಣೆ ಇಲ್ಲ. ಇವತ್ತು ಗ್ರಾಮ ಪಂಚಾಯಿತಿಯು ಎಲ್ಲ ವರ್ಗದ ಜನರ ಕ್ಷೇಮಾಭಿವೃದ್ಧಿಯನ್ನು ಬಯಸಂಥ ಒಂದು ಸೇವೆಗಳನ್ನು ನೀಡುವ ಕೇಂದ್ರವಾಗಿದೆ ಇವತ್ತಿನ ದಿನ. ಆದರೆ ಪ್ರತಿಯೊಂದು ವಿಷಯದಲ್ಲೂ ಸಹ ಗ್ರಾಮ ಪಂಚಾಯಿತಿಗಳನ್ನು ಸಶಕ್ತೀಕರಣ ಮಾಡುವ ಬದಲಾಗಿ ಅದನ್ನು ವೀಕ್ ಮಾಡುವಂಥ ಎಲ್ಲ ವೃಂದ ಸಂಘಗಳ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟ ಬೆಂಗಳೂರು ಇವರು ದಿನಾಂಕ 4/10/2024 ವಿವಿಧ ಬೇಡಿಕೆಗಳ ಒತ್ತಾಯದ ಮೇರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರಯುಕ್ತವಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿಗಳ ನೌಕರರ ಸಂಘದ ಅಧ್ಯಕ್ಷರಾಗಿ ನಾವು ಸಂಪೂರ್ಣವಾಗಿ ಕಾರ್ಯದರ್ಶಿಗಳು ಹಾಗೂ ಇತರ ನೌಕರರುಗಳು, SDAಗಳು, ವಾಟರ್ಮ್ಯಾನ್ಸು ಮತ್ತು ಡಾಟಾ ಎಂಟ್ರಿ ಆಪರೇಟರ್ಸು, ಲೈಬ್ರರಿಯನ್ಸು ಎಲ್ಲರೂ ಸಹ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ PDO ಸಂಘದವರ ಜೊತೆ ಸೇರಿ ಸಂಪೂರ್ಣವಾಗಿ ಬೆಂಬಲ